ಸರ್, ನಿಮ್ಮ ಎಲ್ಲ ಬೇಡಿಕೆಗಳಿಗೂ ಅನುದಾನ ಸಿಗುತ್ತಾ ಪ್ರೆಸೆಂಟ್ ಗೌರ್ಮೆಂಟ್? ನೋಡಿ, ಈಗ ಸ್ವಲ್ಪ ಅನುದಾನ ಕಡಿಮೆ ಆಗಿದೆ. ಯಾಕಂದ್ರೆ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಈ ವರ್ಷದಲ್ಲಿ ಅನುದಾನ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಕೂಡ ಏನು ಕಾಮಗಾರಿ ನಡಿಬೇಕೋ ಅವ್ಯಾವುದು ಕೂಡ ಕುಂಠಿತ ಆಗಿಲ್ಲ. ಉದಾಹರಣೆಗೆ ನನ್ನ ಭಾಗದಲ್ಲಿ ಈ ವರ್ಷದಲ್ಲಿ ಸುಮಾರು 200 ಕೋಟಿ ರೂಪಾಯಿ ಅನುದಾನವನ್ನು ತಗೊಂಡ್ಬಂದಿದ್ದೀನಿ. ಬಂಗಾರಪೇಟೆ ನಗರಕ್ಕಾಗಿ ವಿಶೇಷ ಅನುದಾನ ತೆಗೆದುಕೊಂಡು ಸುಮಾರು 40 ಕೋಟಿ ರೂಪಾಯಿಗಳು, ಕಾಮಸಮ ರಸ್ತೆ 20 ಕೋಟಿ ರೂಪಾಯಿಗಳು, ವಿವಿಧ ಎಲ್ಲ ಇಲಾಖೆಗಳ ಕಾಮಗಾರಿಗಳಿಗಾಗಿ ಸುಮಾರು 200 ಕೋಟಿ ರೂಪಾಯಿಗಳನ್ನು ಈ ಒಂದು ವರ್ಷದಲ್ಲಿ ಅನುದಾನವನ್ನು ತಂದಿದ್ದೇನೆ. ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಕೆಲಸ ಸ್ಲೋ ಆಗಿರ್ಬೋದು. ಸ್ಲೋ ಆಗಿದೆ ಅಂತೀರಿ? ಕೆಲಸ ಸ್ವಲ್ಪ ಸ್ಲೋ ಆಗಿದೆ ಹೊಸ ಸರ್ಕಾರ ಬಂದಾಗ ಯಾವುದೇ ಒಂದು ಸ್ಕೀಮ್ ಮಾಡ್ಬೇಕಂದ್ರೆ ಹಣ ತಂದ ತಕ್ಷಣ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ತರಬೇಕು, ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಮಂಜೂರಾಗಬೇಕು, ಎಸ್ಟಿಮೇಟ್ ಆಗಬೇಕು, ಎಸ್ಟಿಮೇಟ್ ಮಂಜೂರಾಗಬೇಕು, ಟೆಂಡರ್ ಕರಿಬೇಕು, ಟೆಂಡರ್ ಅಪ್ರೂವಲ್ ಆಗಬೇಕು. ಇಷ್ಟೆಲ್ಲ ಮಾಡ್ಲಿಕ್ಕೆ ಕನಿಷ್ಠ ಪಕ್ಷ 6 ರಿಂದ 7 ತಿಂಗಳು ಸಮಯ ತಗೊಳುತ್ತೆ. ಈಗ ನಮ್ಮ ಸರ್ಕಾರ ಮಧ್ಯದಲ್ಲಿ 4 ತಿಂಗಳ ಕಾಲ ಚುನಾವಣೆ ಪ್ರಯುಕ್ತ ಎಲ್ಲಾ ಕೆಲಸಗಳು ನಿಂತೋಗ್ಬಿಟ್ವು. ಜನವರಿಯಿಂದ ಜೂನ್ ತನಕ ಸುಮಾರು 6 ತಿಂಗಳ ಕಾಲ ಚುನಾವಣೆ ಪ್ರಯುಕ್ತ ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ಮಾತು ವಿರೋಧ ಪಕ್ಷದವರಿಗೆಲ್ಲೋ ಅಸ್ತ್ರ ಆಗತ್ತೆ ಅಂತ ಅನ್ಸಲ್ವಾ? ಯಾವ ಮಾತು ಅಂದ್ರೆ ಈ ಚುನಾವಣೆ ಪ್ರಯುಕ್ತ ಕೆಲಸಗಳು ನಿಂತವು ಸಹಜ ಹೇಳೋದನ್ನ. ಯಾವುದೇ ಸರ್ಕಾರ ಇದ್ರೂ ಕೂಡ ಕೋಡ್ ಆಫ್ ಕಂಡಕ್ಟ್ ಇರ್ಬೇಕಾದಾಗ ನೀವು ಗುದ್ಲಿ ಪೂಜೆ ಮಾಡೋಂಗಿಲ್ಲ, ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡೋಂಗಿಲ್ಲ, ಕರೆಕ್ಟ್, ಟೆಂಡರ್ ಕರೆಯೋಂಗಿಲ್ಲ. ಇದು ಎಲ್ಲಾರ್ಗು ಒಂದೇ ಅಲ್ವಾ? ಸಹಜ ಪ್ರಕ್ರಿಯೆ ಇದು. ಯಾವ ಸರ್ಕಾರ ಇದ್ರೂ ಕೂಡ 5 ತಿಂಗಳಲ್ಲಿ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈಗ ನೋಡಿ, ಎಲ್ಲ ಕೆಲಸ ಟೆಂಡರ್ ಕೆಲಸ ಮುಗಿತಾ ಇದ್ದೇವೆ, ಎಲ್ಲ ಪ್ರಾರಂಭ ಆಗ್ತಾ ಇದ್ದೇವೆ. KC ವ್ಯಾಲಿ ಪ್ರಾಜೆಕ್ಟ್ ಅನ್ನು ನಾವು ತಗೊಂಡ್ಬಂದ್ವಿ. ಇವತ್ತು KC ವ್ಯಾಲಿ ನನ್ನ ಅವಧಿಯಲ್ಲಿ 2ನೇ ಹಂತ ತಂದು ಇವತ್ತು ಈ ಎಲ್ಲಾ ಕೆರೆ ಕಸಬಾದಲ್ಲಿ ಕೊಡೋದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಕಾಮಗಾರಿ ಚಾಲನೆಯಲ್ಲಿದೆ, ರಸ್ತೆ ಕಾಮಗಾರಿ ಚಾಲನೆಯಲ್ಲಿದೆ, ಇಂಡೋರ್ ಸ್ಟೇಡಿಯಂ ಚಾಲನೆಯಲ್ಲಿದೆ, ರಂಗಮಂದಿರ ಚಾಲನೆಯಲ್ಲಿದೆ, ಬಸ್ ನಿಲ್ದಾಣ ಚಾಲನೆಯಲ್ಲಿದೆ, ಈಗ ಕೋದಂಡರಾಮ ದೇವಸ್ಥಾನ ಚಾಲನೆಯಲ್ಲಿದೆ. ಯಾವ್ದು ನಿಂತಿದೆ? ಪ್ರತಿ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆ ಹಾಕ್ತಾ ಇದೆ, ತಾರ್ ರಸ್ತೆ ಮಾಡ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳು ಜನರಿಗೆ 100% ತಲುಪ್ತಾ ಇದೆ ಅನ್ಸುತ್ತೆ? ಖಂಡಿತವಾಗಿ ತಲುಪ್ತಾ ಇದೆ. ಯಾಕಂದ್ರೆ ಮೊನ್ನೆ ಚುನಾವಣೆಯಲ್ಲಿ ಕೆಲವರು ಈ ಎಲ್ಲದಕ್ಕೂ ಕೂಡ ಆಂಟಿ ಮಾತಾಡ್ತಕ್ಕಂಥವ್ರು ವಿರೋಧ ಪಕ್ಷ ವಿರೋಧ ಮಾಡಕ್ಕಿದ್ದೇ ಇರ್ತಾರೆ. ನೋಡಿ, ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರದಲ್ಲೂ ಕೂಡ ಒಬ್ಬ ಕುಟುಂಬದ ಯಜಮಾನಿಯ ಅಕೌಂಟ್ಗೆ ನೇರವಾಗಿ ಹಣ ಸಂದಾಯವಾಗಿದ್ದಂತಹ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಸಿದ್ದರಾಮಣ್ಣವ್ರ ಸರ್ಕಾರ. ಯಾಕೆಂದ್ರೆ ಇನ್ನು ನಾವು ಕೂಡ, ನನಗೆ 57 ವರ್ಷ ವಯಸ್ಸು, ನಾನು ಕೂಡ ಬಹಳಷ್ಟು ಸರ್ಕಾರಗಳನ್ನ ನೋಡಿದ್ದೇನೆ. ಅನೌನ್ಸ್ ಮಾಡ್ತಾರೆ, ಅದೆಲ್ಲ ಮಧ್ಯವರ್ತಿ ಪಾಲಾಗ್ಬಿಡುತ್ತೆ. ನಾವು ಬೋರ್ವೆಲ್ ಕೊಟ್ರೆ ಆ ಮಧ್ಯವರ್ತಿ ಪಾಲಾಗ್ತದೆ. ಕರೆಕ್ಟ್. ಆದ್ರೆ ಇವತ್ತು ವಿದ್ಯುತ್ ಶಕ್ತಿಯನ್ನ ನೇರವಾಗಿ ಆ ಮನೆಯ ಫಲಾನುಭವಿ ಬಳಸ್ತಾ ಇದ್ದಾನೆ. ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಹೆಣ್ಮಗಳು ನೇರವಾಗಿ ಆಕಿನ ಸ್ವಂತ ಪ್ರಯಾಣ ಮಾಡ್ತಾ ಇದ್ದಾಳೆ. ರೇಷನ್ ಅನ್ನ ಇವತ್ತು 10 kg ಬದಲಾಗಿ ನಾವು 5 kg ಅಕ್ಕಿ, 5 kg ಹಣ ಕೊಡ್ತಾ ಇದ್ದೀವಿ, ನೇರವಾಗಿ ಅವರ ಅಕೌಂಟ್ಗೆ ಹಣ ಜಮಾ ಆಗ್ತಾ ಇದೆ. 4ನೇದು, ಆ ಕುಟುಂಬದ ಯಜಮಾನಿ ಯಾರೆಲ್ಲ ಆಧಾರ್ ಕಾರ್ಡು ಲಿಂಕ್ ಮಾಡಿ ವ್ಯವಸ್ಥೆ ಮಾಡಿರ್ತಾರೆ ಅಂತವ್ರ ಅಕೌಂಟಿಗೆ ಇವತ್ತು ನೇರ ಹೋಗ್ತಾ ಇದೆ. ಯಾವುದೇ ಮಧ್ಯವರ್ತಿ ಇಲ್ಲ, ಯಾವುದೇ ಏಜೆಂಟ್ ಇಲ್ಲ, ನೇರವಾಗಿ ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಎಲ್ಲಾ ಜಾತಿಯವರಿಗೆ, ಎಲ್ಲಾ ಪಕ್ಷದವರಿಗೆ ನೇರವಾಗಿ ಆ ಮಹಿಳೆ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.